ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ವಿಭಿನ್ನವಾಗಿರೋ ರೆಸಿಪಿ ಯಾವುದು ಅಂತ ನೋಡೋಣ. ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ದೊಡ್ಡ ಬಟ್ಲಲ್ಲಿ, ಅಂದರೆ ನಾನು ಯಾವ ಬಟ್ಲೆ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಕಡಲೆಪುರಿ ಅಥವಾ ಮಂಡಕ್ಕಿ. ನಾನು ಸಪ್ಪೆ ಪುರಿನ ಉಪಯೋಗ ಮಾಡಿದ್ದೀನಿ. ಬೆಂಗಳೂರು ಪುರಿ ಅಂತ ಸಿಗುತ್ತಲ್ಲ, ಅದು ಅನ್ಸಾಲ್ಟೆಡ್, ಉಪ್ಪು ಹಾಕಿಲ್ಲ ಇದಕ್ಕೆ. ಮುಚ್ಚಳನ ಮುಚ್ಚಿ ನೀರನ್ನ ಹಾಕ್ಕೊಳ್ದೆ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಿದ್ದಾಗಿದೆ. ದೊಡ್ಡದಾಗಿರೋ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. 1/4 kg ಗೋಧಿ ಹಿಟ್ಟು, ಅಥವಾ ಇವಾಗ ಬೇರೆ ಹಿಟ್ಟುಗಳೆಲ್ಲ ಸಿಗುತ್ತೆ. ಹೈ ಪ್ರೋಟೀನ್ ಹಿಟ್ಟು ಸಿಗುತ್ತೆ, ಜೋಳದ ಹಿಟ್ಟು, ರಾಗಿ ಹಿಟ್ಟು. ನಿಮಗೆ ಯಾವ ಹಿಟ್ಟು ಇಷ್ಟ ಆ ಹಿಟ್ಟನ್ನ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಸ್ವಲ್ಪ, ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪನ್ನ ಉಪಯೋಗ ಮಾಡ್ಬೋದು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಇದು ಚಿಲ್ಲಿ ಫ್ಲೇಕ್ಸು, ಪಿಜ್ಜಾ ತೊಗೊಂಡಾಗ ಕೊಟ್ಟಿರ್ತಾರಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ನಾದ್ಕೋಬೇಕು. ಇಷ್ಟ ಇದ್ದರೆ ಇದಕ್ಕೆ 1-2 ಚಮಚ ಮೊಸರು ಕೂಡ ಹಾಕ್ಕೋಬೋದು. ಕೊನೆಯಲ್ಲಿ ಎಣ್ಣೆ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಕೈ ಆಡಿಸಿ ಇದನ್ನು ಹಿಟ್ಟನ್ನ ಸುಮಾರು ಒಂದು ಅರ್ಧ ಗಂಟೆ ಸಮಯ, ಜಾಸ್ತಿ ಇಲ್ಲ ಅಂದರೆ 15 ನಿಮಿಷ ನೆನೆಸ್ಕೊಂಡ್ರೆ, ನೆನೆ ಹಾಕಿದ್ರೆ ಸಾಕಾಗತ್ತೆ. 15 ನಿಮಿಷ ಆದಮೇಲೆ ಮತ್ತೊಮ್ಮೆ 1-2 ನಿಮಿಷ ಚೆನ್ನಾಗಿ ನಾದ್ಕೊಂಡ್ಬಿಡ್ಬೇಕು. ನಾದ್ಕೊಂಡ್ಮೇಲೆ ನಾನು ಪೂರಿನ ಮಾಡ್ತಾಯಿದ್ದೀನಿ. ಈ ರೆಸಿಪಿಯಲ್ಲಿ ಚಪಾತಿ ಮಾಡ್ಕೋಬೋದು, ಇದೇ ರೆಸಿಪಿಯಲ್ಲಿ ಪರಾಟ ಕೂಡ ಮಾಡ್ಕೋಬೋದು, ಫೋಲ್ಡ್ ಮಾಡಿ ದಪ್ಪ ಚಪಾತಿ ಕೂಡ ಮಾಡ್ಕೋಬೋದು. ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಪೂರಿ ಜಾಸ್ತಿ ಏನು ಒಬ್ಬೋದಿಲ್ಲ, ಯಾಕಂದರೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿರು ಮೆಣಸಿನ್ಕಾಯಿ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದ್ದೀವಲ್ಲ, ಅದಕ್ಕೋಸ್ಕರವಾಗಿ ಒಂದೊಂದು ಒಬ್ಬಲ್ಲ. ಪೂರಿಯಲ್ಲಿ ಎಣ್ಣೆ ಜಾಸ್ತಿ ಅನಿಸಿದ್ರೆ ಮೊದಲೇ ಹೇಳ್ದಂಗೆ ಚಪಾತಿ ಮಾಡ್ಕೋಬೋದು. ಚಪಾತಿ ಮಾಡಿಕೊಂಡ್ರೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಕೂಡ ಇರಲ್ಲ. ಒಂದು ಸಲ ಟ್ರೈ ಮಾಡಿ, ಡಿಫ್ರೆಂಟಾಗಿದೆ ರೆಸಿಪಿ. ಆಮೇಲೆ ಪೂರಿ ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು ಸಖತ್ ಕ್ರಿಸ್ಪಿಯಾಗೂ ಇತ್ತು, ಸಾಫ್ಟಾಗೂ ಇತ್ತು. ಸ್ವಲ್ಪ ಕಡಲೆಪುರಿನ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಟೆಕ್ಸ್ಚರ್ ಕೂಡ ಬಂದಿತ್ತು. ಆಮೇಲೆ ಜಿಗಿಡ್ತನ ಕೂಡ ಕಡಿಮೆ ಆಗಿತ್ತು ಇದರಲ್ಲಿ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.